ಇದಕ್ಕೆ ತೊಗೊಂಡಿನಿ ಓಲಾನ ಎದಕ್ಕೆ ತೊಗೊಂಡಿನಿ ಅಂದ್ರೆ ಈ ಗಾಡಿದು ಹೆಂಗೈತಿ ಪ್ರೈಸ್ ಕಮ್ಮಿ ಐತ್ರಿ. ಪ್ರೈಸ್ ಕಮ್ಮಿ ಐತಿ ಅಂದ್ರೆ ಪ್ರೈಸ್ ಎಷ್ಟೈತಿ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಟೈಟಲ್ ಮತ್ತು ತಮ್ಮನೆಲ್ಲ ನೋಡಿ ಗೊತ್ತಾಗಿರ್ತೈತಿ ಇವತ್ತಿನ ವ್ಲಾಗ್ ಏನಂತೇಳಿ. ಇವತ್ತಿನ ವ್ಲಾಗ್ ಐತಲ್ಲ, ನಾನು ನಮ್ಮ ಮನೆಗೆ ಮತ್ತೊಂದು ಹೊಸ ಮೆಂಬರಿಗೆ ಕರ್ಕೊಂಬರತ್ನಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಅದ ಏನಪ್ಪ ಅಂದ್ರೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೋಬೇಕಂತೇಳಿ ಭಾಳ ದಿನ ಐತ. ಅದ ಸ್ಕೂಟರ್ ಐತ್ಲ ಇವತ್ತು ಮೊನ್ನೆ ಒಂದು 7 ದಿನದ ಹಿಂದೆ ಹೋಗಿ ಬುಕ್ ಮಾಡಿ ಬಂದಿದ್ದು. ಈಗ ಐತ್ಲ ನಿನ್ನ ಶನಿವಾರ ಅವ್ರು ಐತ್ಲ ಬಂದೈತೆ ಅಂತ ಹೇಳ್ಯಾರ. ಆದರೆ ನಿನ್ನ ಹೋಗಿ ತೊಗೊಂಬರೋಕ್ಕಾಗಿಲ್ಲ. ಅದಕ್ಕೆ ಐತ್ಲ ಇವತ್ತು ಹೊಂಟಿವಿ ತೊಗೊಂಬರಕ್ಕೆ. ಅದ್ರ ಸಂಬಂಧ ಈ ವ್ಲಾಗ್ದಾಗ ಐತ್ಲ ಅದ ತೋರ್ಸೋದೀನಿ. ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊಳೋದು ಓಲಾ S1X ಅಂತೇಳಿ ಆ ಸ್ಕೂಟರ್ ತೊಗೊಳತ್ತೀವಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋನು ಮತ್ತು ಈ ವ್ಲಾಗ್ದಾಗ ನಿಮ್ಗೆ ತೋರ್ಸೋಣ ಅಂತೇಳಿ ಈ ವ್ಲಾಗ್ ಶೂಟ್ ಮಾಡತ್ತೀನಿ. ಮತ್ತು ಈ ವ್ಲಾಗ್ ಐತ್ಲ ಎಂಡ್ವರೆಗೂ ನೋಡ್ತೀರಿ. 1 hour later. ಗಾಯ್ಸ್ ತಾವೆಲ್ಲ ನೋಡಿದ್ರಲ್ಲ ಓಲಾ ಶೋರೂಮ್ ಹೋದ ಸಲ ಐತ್ಲ ಬುಕ್ಕಿಂಗ್ ಮಾಡೋಕೆ ಮತ್ತು ನೋಡೋಕೆ ಅಂತೇಳಿ ಬಂದಿದ್ದಿಲ್ಲ. ನನ್ನ ಹಿಂದೆ ಐತಿ ಅದೇ ಶೋರೂಮ್ದಾಗ ನಾವು ಬಂದಿದ್ದು. ನಿಮ್ಗೆ ಗೊತ್ತಿರ್ಬೋದು ಹಳೆ ವಿಡಿಯೋ ನೋಡಿದ್ರೆ. ಈಗ ಐತ್ಲ ಮತ್ತು ಅದೇ ಶೋರೂಮ್ದಾಗ ಐತ್ಲ ನಮ್ದು ಪರ್ಚೇಸ್ ಮಾಡಿ ತೊಗೊಂಡು ಹೋಗುವಂಥದ್ದು ಬಂದೈತಿ. ಆಜಮ್ನಗರದಾಗ ತಿಲಕೋಟಿದಾಗ ತೊಗೋಬೋದಿತ್ತು. ಆದರೆ ತಿಲಕೋಟಿದಾಗ ಆ ಶೋರೂಮ್ ಸರಿ ಇಲ್ಲ ಅಂತೇಳಿ ಇಲ್ಲಿ ಹಾಕ್ಯಾರ. ಅದಕ್ಕೆ ಗಾಡಿ ನಿನ್ನ ಬಂದೈತಿ. ಬರ್ರಿ ಇವತ್ತೈತ್ಲ ಒಳಗೆ ಹೋಗಿ ತೊಗೊಂಡು ಬರೋ ಅಂತ. ಇನ್ನು ನಮ್ಮ ಬ್ರದರ್ ಬಂದಿಲ್ಲ, ಅವ್ನು ಬರತನ ಹೂವು ಹಾರ ಎಲ್ಲ ತೊಗೊಂಡು ಬರತನ. ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಗಾಡಿ ನಿಂತೈತಿ ಓಲಾ S1X. ಈ ಸದ್ಯದ್ರಾಗ ಮತ್ತು ಓಪನಿಂಗ್ ಮಾಡೋಣಂತ ಹೊಡೇನಂತ. ಇದ್ರ ಎಕ್ಸ್ಪೀರಿಯನ್ಸ್ ಏನೇನೈತಿ ಏನೇನಿಲ್ಲ ಈ ಗಾಡಿ ತೊಗೊಂಡ್ಮೇಲೆ ನಿಮ್ಮ ಜೊತೆ ಹಂಚ್ಕೋತೀನಿ. ಈ ಗಾಡಿ ತೊಗೊಳಕ್ಕೆ ನಾವು ಒಬ್ಬ ಬಂದಿಲ್ಲ, ನನ್ನ ಜೊತೆ ನಮ್ಮ ಮಮ್ಮಿಯವರು ಬಂದಾರ ಮತ್ತು ನಮ್ಮ ಮನೆ ಕಡೆ ಇರೋ ಹಾಯ್ ಮತ್ತಿಲ್ಲ ಇನ್ನೂ ಬರತ್ತಾರ ನೋಡ್ರಿ. ನಮ್ಮ ತಮ್ಮ ಎಲ್ಲರೂ ಕರ್ಕೊಂಬಂದ ನೋಡ್ರಿ. ಅವ್ರಿಗೂ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಬಂದಾರ. ಇಲ್ಲಿ ನೋಡ್ಬೋದು ನಮ್ಮ ಪ್ರಸಾದ್ ಬಂದ, ಪೇಡ ತೊಗೊಂಡ. ಮತ್ತು ಇಲ್ಲಿ ಓಂಕಾರ ಬಂದ ನೋಡಿ. ಹೆಂಗಿದೀಣ ಇಲ್ಲಿ ಧನಂಜಯ್ ಬಂದನ, ಆದಿ ಬಂದಾನ ಮತ್ತು ನಮ್ಮ ಪವನ್ ಬಂದ ನೋಡ್ರಿ. ಹಾಯ್ ಇವರೆಲ್ಲರೂ ಬಂದಾರ. ಒಂದು ಆಧಾರ್ ಕಾರ್ಡ ನನ್ನ ಫೋನ್ ನಿಮ್ಮ ಕಡೆ ಇದ್ದೇನೆ. ಎಲ್ಲ ನೋಡ್ಬೋದು. ಇದು ಪ್ರಧಾನಮಂತ್ರಿ ಐತ್ಲ ಎಲೆಕ್ಟ್ರಿಕ್ ಸ್ಕೂಟರ್ ಒಂದು 5,000 ಸಬ್ಸಿಡಿ ಐತ್ಲ. ಅದು ಕೂಡ ಇದ್ರಾಗ ಇನ್ಕ್ಲೂಡ್ ಮಾಡ್ಕೊಂಡು ಕೊಡತ್ತಾರ ನೋಡ್ರಿ. ಹೌದಾ? ಇದ್ರಾಗ ಇನ್ಕ್ಲೂಡ್ ಎಲ್ಲ ಮಾಡಿ ಕೊಡತ್ತಾರ. ಟೋಟಲ್ ಎಷ್ಟು ಬಿತ್ತು ಅಂದರೆ ಈ ಗಾಡಿ ನಮಗೆ ₹1 ಕೋಟಿ ಇದೆ. ಈ ಕಿತ್ತೋಗಿರೋ ಪೆಂಡಾಲು 4 ಬಾಳೆ ಕಂಬಕ್ಕೆ ₹1 ಕೋಟಿ ಆಗ್ಬಿಡುತ್ತಾ? ನಮಗೆ ಐತ್ಲ ಪೆಟ್ರೋಲಿಗೆ ಪರ್ಮನೆಂಟ್ಲಿ ಮುಕ್ತಿ ಸಿಕ್ತಂಗೆ ಆಗ್ತೈತಿ ಗಾಡಿ ತೊಗೊಂಡ್ಮೇಲೆ. ಅದ್ರ ಸಂಬಂಧ ತೊಗೊಳತ್ತೀವಿ ನಾವು. ಬೇಕಾದ್ರೆ ಇನ್ನು ನಮ್ದು ರಾಬರ್ಟ್ ಐತ್ಲ, ರಾಬರ್ಟ್ ಬೇಕಾದ್ರೆ ಅದು ಸೇಲ್ ಮಾಡಿ ಮತ್ತು ಸ್ಪೋರ್ಟ್ಸ್ ಬೈಕ್ ತೊಗೊಂಡ್ರು ನಡೀತೈತಿ. ಆದರೆ ಎಲೆಕ್ಟ್ರಿಕ್ ಒಂದು ಮನೆಯಾಗಿರ್ಬೇಕಂತೇಳಿ ತೊಗೊಳತ್ತಿದ್ದು. ಅಂಬಡ್ ಮಹೇಶ್ ये हमारा बॉडी बिल्डर है. कांग्रेचुलेशंस. ಥ್ಯಾಂಕ್ ಯು ಸೋ ಮಚ್. कांग्रेचुलेशंस. कांग्रेचुलेशंस. पाठवते सगळे यूट्यूबमध्ये घालतो. साले मिठाई की दुकान पे लेके जाऊंगा 200 में बिक जाएगा. तो गाइस आज हम ओला बाइक लेने के लिए आए हैं. ये मेरे 4 दोस्त हैं, सभी मुस्कुरा हंस रहे हैं, लेकिन आज हम नया गाड़ी ले रहे हैं. ये बात है, ऐसा कुछ काम क्या तो करते रहते हैं हम. तो आपको कैसा लगा है सुनकर? लाइक करो, सब्सक्राइब करो. लाइक सब्सक्राइब और क्या होता है शेयर फॉलो क्या है सब कुछ कर डालो. चलते हैं. पवन है, ओंकार है आणि थोडे दिवस प्रत्येकाचे एक गाडी येणार आहे. आमचे कंपनीचे मॅनेजर आहेत, थोडंफार डिटेल्स सांगत आहेत ते. आता तुम्ही फाइनली हमने गाड़ी ले ली है. अभी गाड़ी के ओनर जो है अभी गाड़ी को हार डाल रहे हैं. कृष्णा और प्रसाद ये दोनों भाई ಇದೆಲ್ಲ ಯಾಕ್ರೋ ಇದು ಅಂತಮ್ಮ ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು ನಡಿ. धन्यवाद. धन्यवाद म्हटलं नाही ಬೋಲಾ ಸಿಗೈತಲ್ಲ. ಇಷ್ಟೋ ಮಟ್ಟ ಐತಲ್ಲ ಗಾಡಿ ಎಲ್ಲ ನೋಡ್ಕೊಂಡು ಕೆಲವೊಂದು ಸಹಿ ಎಲ್ಲ ಮಾಡೋದಿತ್ತು. ಸಹಿ ಎಲ್ಲ ಮಾಡ್ಕೊಂಡಿವಿ ಮತ್ತು ಡಾಕ್ಯುಮೆಂಟ್ಸ್ ಮೇಲೆ ಸಹಿ ಮಾಡಿದ್ದೀವಿ. ಅಮೌಂಟ್ ಎಲ್ಲ ಆಲ್ರೆಡಿ ಐತಲ್ಲ ಫೈನಾನ್ಸ್ದೆಲ್ಲ EMI ಇದೆಲ್ಲ ಆಗೈತಿ. ಈಗ ಕೆಲವೊಂದು ಐತಲ್ಲ ರೀಲ್ ಶೂಟ್ ತೊಗೋಬೇಕಂತೇಳಿ ರೀಲಿಗೆ ಐತಲ್ಲ ಕೆಲವೊಂದು ಫುಟೇಜ್ ತೊಗೊಳತ್ತೀವಿ. ಇದೊಂದು ಸ್ವಲ್ಪ ಹಾರಿಸಿ ಹೊಸ ಗಾಡಿ ತೊಗೊಂಡ್ಮೇಲೆ ಸೆಲೆಬ್ರೇಷನ್ ಮಾಡಬೇಕಲ್ಲ. ಈ ರೀತಿ ನಾವು ಸೆಲೆಬ್ರೇಷನ್ ಮಾಡತ್ತೀವಿ. ನೋಡ್ಬೋದು ಈ ರೀತಿ ಐತೆ ನೋಡ್ರಿ. ನಂಬರ್ ಪ್ಲೇಟು ಈಗ ಬಂದೈತಿ. ಆದರೆ ನಂಬರ್ ಪ್ಲೇಟ್ ಐತಲ್ಲ
ಈಗ ಬೇಡ ಒಂದು 2 ದಿನ ಬಿಟ್ಟು ಹಾಕ್ಸ್ ಅಂತ ಹೇಳ್ತಾರೆ ನೋಡ್ರು, ಅದಕ್ಕೆ ಐತಲ್ಲ ಒಂದು 4 ದಿನ ಬಿಟ್ಟು ನಂಬರ್ ಪ್ಲೇಟ್ ಹಾಕ್ಸ್ತೀವಿ. ಈಗ ಕೆಲವೊಂದು ಸಿನಿಮೆಟಿಕ್ ಶಾರ್ಟ್ ತೊಗೋದೈತಿ ರೀಲ್ಸ್ ಒಳಗೆ, ಅದ್ರ ಸಂಬಂಧ ರೀಲ್ ತೊಗೋತೀವಿ ನಾವು ಶೂಟ್. ಇದು ಆಕ್ಚುಲಿ ಚೆನ್ನಾಗಿದೆ. You will become a man once you realize every downfall is Guys, finally Ola the S1X. greatest time Bye. to come back. Ramu bhai, thank you so much. Thank you. ಧನಂಜಯ ಅಜುನಿಗೆ ಓಕೆ ಮತ್ತೆ ಇತ್ಲ ಇಲ್ಲಿ ಪೇಡಾನು ಹಂಚೀವಿ. ಮತ್ತು ಈಗ ತೊಗೊಂಡು ಹೋಗೋದು ಅಷ್ಟೇ ಬಾಕಿ ಐತಿ. ಇನ್ನು ತೊಗೊಂಡೋಗಿ ಇನ್ನೂ ಭಾಳಷ್ಟು ಕೆಲಸ ಅದಾವ. ಮನೆ ಕಡೆ ಐತ್ಲ ಅಲ್ಲಿ ಒಂದು ಪೂಜೆ ಐತಿ, ಅಲ್ಲಿ ಒಂದು ಪೂಜೆ ಮಾಡಿಸ್ಬೇಕು. ಅಲ್ಲಿ ಪೂಜೆ ಮಾಡಿಸಿ ಮತ್ತೆ ಐತ್ಲ ಕಪಿಲೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸೋದೈತಿ. ಇನ್ನು ಭಾಳಷ್ಟು ಕೆಲಸ ಅದಾವ, ಎಲ್ಲ ಮಾಡೋಣ ಅಂತ ಎಲ್ಲ ನಿಮ್ಗೆ ತೋರಿಸ್ತಿರ್ತೀನಿ. ವಿಡಿಯೋ ಎಂಡೋರ್ ನೋಡ್ತೀರಿ. ಮತ್ತು ಐತ್ಲ ಇದೇ ರೀತಿನ ಹೊಸ ಗಾಡಿ, ಹೊಸ ಕಾರು ಎಲ್ಲ ತೊಗೋಬೇಕಂದ್ರೆ ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಮಾಡಿ ನನಗೆಲ್ಲ ಅವತ್ತು ಹಿಂಗೆ ಸಪೋರ್ಟ್ ಮಾಡಿ ಇಟ್ಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಮ್ಮ ರಾಮು ಸರ್ ಅದಾರ, ಅವ್ರಿಗೂ ಎಲ್ಲ ಇನ್ಫಾರ್ಮೇಷನ್ ಮನೆ ವಿಡಿಯೋದಾಗ ನೋಡಿರ್ಬೋದು, ಇವರ ಕೊಟ್ಟಿದ್ದ. ಥ್ಯಾಂಕ್ ಯು ಸೋ ಮಚ್ ಬೈ. ವೆಲ್ಕಮ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. 1 hour later. ಈಗ ಹೊಸ ಗಾಡಿ ತೊಗೊಂಡಾದ್ಮೇಲೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಪೂಜೆ ಮಾಡೋಕ್ಕೈತಲ್ಲ. ಈಗ ನಾವು ಕಪಿಲೇಶ್ವರ ಟೆಂಪಲಿಗೆ ಬಂದೀವಿ. ನಮಸ್ಕಾರ ಮಾಡ್ಬರ್ರಿ. ಕಪಿಲೇಶ್ವರ ಟೆಂಪಲಿಗೆ ಬಂದೀವಿ. ಆಗ್ಲಿತ್ಲ ನಮ್ಮ ಗುರುಜಿ ಐತ್ಲ ಮುಂದೋಗ್ಯಾರ ಪೂಜೆ ಮಾಡೋಕೆ. ಇದು ನೋಡ್ಬೋದು, ಈ ಕಪಿಲೇಶ್ವರ ದೇವಸ್ಥಾನಕ್ಕೆ ಬಂದೀವಿ ನಾವು ಪೂಜೆ ಮಾಡೋಕೆ. ಈ ರೀತಿ ಐತೆ ನೋಡ್ರಿ ನಮ್ಮದು ಬೆಳಗಾವಿ ಕಪಿಲೇಶ್ವರ ಟೆಂಪಲ್. ಮಸ್ತ್ ಐತಿ. ಅಂಥ ಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ಬಂದ ಪೂಜೆ ಮಾಡ್ಸತ್ತೀವಿ. ಲಿಂಬು ಅಷ್ಟು ತೊಗೋಬೇಕು, ಲಿಂಬು ಅಷ್ಟು ತೊಗೊಳೋಣ ಅಂತ. ಲಿಂಬು ತೊಗೊಂಡು ನೋಡ್ರಿ ಕಟ್ಟಾಕ. ಗೈಸ್, ನಮ್ಮ ತಮ್ಮ ಪೂಜೆ ಮಾಡಕ್ಕೆ ಬಂದಾನ. ಒಂದು ಪ್ಲೇಟ್ದಾಗ ಎಲ್ಲ ಸಾಮಾನು ಇಟ್ಕೊಂಬಂದಿಲ್ಲ, ಬರೀ ಒಂದೊಂದು ಇಟ್ಕೊಂಬಂದಾನ. ಅದಕ್ಕೆ ಇಲ್ಲ ಗುರುಗಳು ಬಂದ ನಿಂತಾರೆ ಇಲ್ಲೇ ಪೂಜೆ ಮಾಡೋಕೆ. ಅವ್ರು ಕುछ लाना है जी, लबी लाए नींबू 2 नींबू है ना, कर्पूरा ओके. ಕುಂಕು ಎಲ್ಲ ಇಲ್ಲೇ ತೊಗೊಂಡಿವಿ, ಅವರ ತೊಗೊಂಬಂದಾರ ಕುಂಕು ಎಲ್ಲ. ಮತ್ತು ನಾವು ಲಿಂಬು ಮತ್ತು ಕರ್ಪೂರ ಮತ್ತು ತೆಂಗಿನಕಾಯಿ ಇಲ್ಲಿ ತೊಗೊಂಡಿವಿ. ಈಗ ಅದೆಲ್ಲ ತೊಗೊಂಡು ಇಲ್ಲಿ ಪೂಜೆ ಮಾಡಿಸತ್ತೀವಿ. ಅವರೆಲ್ಲ ಮಂತ್ರ ಹೇಳತ್ತಾರ, ತಾವೆಲ್ಲ ನೋಡ್ಬೋದು. ನೋಡು ಹುರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದು ರಾಂಗ್ ಸೈಡ್, ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ಫಸ್ಟ್ ಲಿಂಬು ಗಾಡಿ ಹೊಸ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಕಟ್ತಿರೋ ಲಿಂಬು ನೋಡ್ರಿ ಇಲ್ಲೈತೆ. ಪೂಜೆ ಎಲ್ಲ ಆಗತೈತಿ. ಸ್ವಲ್ಪ ಕರ್ಪೂರ ಅಷ್ಟು ಕರ್ಪೂರ ಹಚ್ಚಿ ತೆಂಗಿನಕಾಯಿ ಅಷ್ಟು ಹೊಡಿಬೇಕು, ಅದಷ್ಟೆಲ್ಲ ಆಗ್ತೈತಿ ನೋಡ್ರಿ. ಗೈಸ್, ಗಾಡಿ ಪೂಜೆ ಎಲ್ಲ ಆಯ್ತು. ಸ್ವೀಟ್ ಅಷ್ಟು ಬಾಕಿ ಐತಿ. ಸ್ವೀಟ್ ಅಷ್ಟು ಕೊಡೋಕೆ ಕೇಳೋಣ ಅಂತಾರೆ. ಇಲ್ಲೊಂದು ಸ್ವಲ್ಪ 4 ಮಂದಿಗೆ ಸ್ವೀಟ್ ಹಚ್ಚೋಣಂತ. ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇನ ಓಡಾಡೋದು ರಾಂಗ್ ಸೈಡ್, ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ಹಚ್ಚತ್ ನೋಡ್ರಿ. ಹಿಂದಿ ಹೌದು. ಹಿಡ್ಕೊ ಕಾಲು ದೇವ್ರುಗಳು ಇದ್ದಂಗೆ ಅವರೆಲ್ಲ. ಗಾಯ್ಸ್, ಈಗ ನೋಡ್ಬೋದು ಗಾಡಿ ಎಲ್ಲ ತೊಗೊಂಡಿದ್ದು, ಗಾಡಿ ಪೂಜೆ ಎಲ್ಲ ಆತ. ಈಗ ಮನೆ ಕಡೆ ಅಷ್ಟು ಹೋಗ್ಬೇಕು. ಮನೆ ಕಡೆ ಅಷ್ಟು ಹೋಗೋನು ಬೇಕಂತೇಳಿ ಇನ್ನು ಮತ್ತೆ ಎಲ್ಲ ಓಪನಿಂಗ್ ಮಾಡೋದು ನೋಡ್ರಿ. ಈ ರೀತಿ ಐತೆ ನೋಡಿ, ಈ ರೀತಿ ಐತೆ ನಂಬರ್ ಐತಿ. ಇದ್ರೈತಲ್ಲ ನಮ್ಗೆ ಎಲ್ಲ ತೋರಿಸ್ತೈತಿ ಇರ್ಬೋದು. ಈಗ ಐತಲ್ಲ ಟೈಮಿಂಗು ತೋರಿಸ್ತೈತಿ ನೋಡ್ರಿ, ಟೈಮಿಂಗ್ ತೋರಿಸ್ತೈತಿ. ಮತ್ತು ಇಲ್ಲಿ ಟೋಟಲ್ ಐತಲ್ಲ ಈ ಗಾಡಿ ತೊಗೊಂಡು ಆದ್ಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿಸಿವಿ ಅಂದ್ರೆ 183 ಕಿಲೋಮೀಟ್ರ್ ಮಟ್ಟ ಓಡಿಸಿ ನೋಡ್ರಿ. 97% ಐತಿ. ಮತ್ತು ರೇಂಜ್ ಐತಲ್ಲ ಈಗ ನಾರ್ಮಲ್ ಮೋಡ್ದಾಗ ಐತೆ 97% ಬ್ಯಾಟ್ರಿ ಐತಂದ್ರೆ 144 ಕಿಲೋಮೀಟ್ರ್ ಈ ಗಾಡಿ ಐತೆ ಆರಾಮ್ಸಿ ಒಂದು ಫುಲ್ ಚಾರ್ಜ್ದಾಗ ಹೋಗ್ತೈತೆ ನೋಡ್ರಿ. 144 97 ನಾರ್ಮಲ್ ಮೋಡ್ದಾಗ ಓಡಾದೈತೆ ನೋಡ್ರಿ ಗಾಡಿ. ಈ ಗಾಡಿ ತೊಗೊಂಡ್ಮೇಲೆ ಒಂದು ರೈಡಿಗೆ ಕರ್ಕೊಂಡು ಇಲ್ಲ ತೋರಿಸಿಲ್ಲ ಅಂದ್ರೆ ತಪ್ಪಾಗ್ತೈತಿ. ಅದಕ್ಕೆ ಇಲ್ಲ ತೋರ್ಸಾತೀನಿ. ಈ ಗಾಡಿಗೆ ಏನು ಪೆಟ್ರೋಲ್ ಹಾಕ್ಸೋಂಥ ಅವಶ್ಯಕತೆ ಬೀಳಲ್ಲ. ಆದರೂ ಇಲ್ಲ ಪೆಟ್ರೋಲ್ ಪಂಪ್ ಇಲ್ಲ ಐತೆ ನೋಡ್ರಿ. ಪೆಟ್ರೋಲ್ ಪಂಪಿಗೆ ಇಲ್ಲ ಬಾಯ್ ಹೇಳ್ಬಿಟ್ಟು ಇಲ್ಲಿಂದ, ಯಾಕಂದ್ರೆ ನಮ್ಮ ಗಾಡಿ ಚಾರ್ಜಿಂಗ್ ಗಾಡಿ ಐತಿ.
ಚಾರ್ಜಿಂಗ್ ಮೇಲೆ ನಡೀತೈತಿ, ಪೆಟ್ರೋಲ್ ಏನು ಅವಶ್ಯಕತೆ ಇಲ್ಲ. ಕಲರ್ ತೊಗೊಂಡಿದ್ದ ಮಿಡ್ ನೈಟ್ ವ್ಯೂ ತೊಗೊಂಡಿವಿ. ನಾ ಸ್ಪೋರ್ಟ್ಸ್ ನೋಡಿ ಏನು ರೇಟ್ನಿ ಅಂದ್ರೆ ಮತ್ತೆ ಇದ್ರಗಿಂತ ಸ್ಪೀಡ್ ಓಡ್ತೈತಿ ಗಾಡಿ ಇದು, ಭಾಳ ಚಲೋ ಐತಿ. ಹಂಗೆಲ್ಲ ಐತಿ ಗಾಡಿ ಇದೆ, ಪಿಕಪ್ ಎಲ್ಲ ಚಲೋ ಐತಿ, ಗಾಡಿದು ಏನು ಪ್ರಾಬ್ಲಮ್ ಇಲ್ಲ. 95% ಬ್ಯಾಟ್ರಿ ಐತಿ ಮತ್ತು ರೇಂಜ್ ಇಲ್ಲ. ನಾರ್ಮಲ್ ನೋಡಿದಾಗ 140 ಮಟ್ಟ ಕೊಡ್ತೈತಿ. ನಾವು ಮೋಡು ಇಲ್ಲೇ ಚೇಂಜ್ ಮಾಡ್ಬೋದು ನನ್ನ ಕಡೆಯಿಂದ. ಆದ್ರೆ ಒಂದು ಪರ್ಸ್ನಲಿ ಒಂದು ರಿಕಮೆಂಡ್ ನಿಮ್ಗೆ ಏನು ಮಾಡ್ಬೇಕಂದ್ರೆ ನೀವು ತೊಗೋಬೇಕು ಗಾಡಿ ಅಂತೇಳಿ, ನೀವೇನಾದರೂ ಯಾವುದಾದ್ರು ಒಂದು ಎಲೆಕ್ಟ್ರಿಕ್ ಗಾಡಿ ಇಲ್ಲ ತೊಗೋಬೇಕಂತ ಏನು ಪ್ಲ್ಯಾನ್ ನೋಡಿದ್ರೆ ಅಂದ್ರೆ ದಯಮಾಡಿ ಇಲ್ಲ ನಾ ಓಲಾ ತೊಗೊಂಡೆ ಅಂತೇಳಿ ನೀವೇನು ಓಲಾ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಯಾವುದೋ ಸ್ಪಾನ್ಸರ್ಶಿಪ್ ಆಗಲಿ ಅದ್ರದ್ದು ವಿಡಿಯೋ ಇಲ್ಲ. ಅಂದ್ರೆ ನಾನು ಗಾಡಿ ಇದು ಹೆಂಗೆ ಕಮ್ಮಿ ಬಜೆಟ್ದಾಗ ರೇಂಜ್ ಜಾಸ್ತಿ ಕೊಡೋಂಥ ಗಾಡಿ ಹುಡ್ಕಾತೀನಿ. ಇದು ಕಮ್ಮಿ ಬಜೆಟ್ದಾಗ ರೇಂಜ್ ಜಾಸ್ತಿನೂ ಕೊಡತ್ತಿತ್ತು ಮತ್ತು ಅದು ಸರ್ವಿಸಿಂಗು ಪ್ರಾಬ್ಲಮ್ ಇದ್ದು ಅಷ್ಟಾದರೂ ಇಲ್ಲ. ಒಂದು ಧೈರ್ಯ ಮಾಡಿ ಎಲ್ಲ ಶೋರೂಮ್ದವ್ರದ್ದೆಲ್ಲ ಸ್ವಲ್ಪ ಅವರೆಲ್ಲ ಒಂದು ಭರವಸೆ ಕೊಟ್ಟ ಮೇಲೆ ಗಾಡಿ ತೊಗೊಂಡಿದ್ದೈತಿ. ಆದ್ರೆ ನೋಡೋಣ ಎಷ್ಟು ಈ ಭರವಸೆ ಮ್ಯಾಲೆ ಉಳ್ಕೋತಾರ ಏನಿಲ್ಲ ಅಂತೇಳಿ ಯಾವತ್ತು ಗಾಡಿ ತೊಗೊಂಬಂತ ಗೊತ್ತಾಗ್ತೈತಿ. ಅವಾಗೆಲ್ಲ ನಿಮಗೆ ಈ ವಿಡಿಯೋದಾಗ ಎದ್ರೊಳಗೆ ತೋರಿಸ್ತಿರ್ತೀನಿ ಹೆಂಗೈತೆ ಅಂತೇಳಿ. 87 ಕಿಲೋಮೀಟ್ರ್ ಆಗೈತಿ ಮತ್ತು ಇದು ಸ್ಪೀಡ್ ತೋರಿಸ್ತೈತಿ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ. ಈಗ ಪಾರ್ಕಿಂಗ್ ಮೋಡ್ದಾಗ ಇಟ್ಟೇನ, ಇಂಡಿಕೇಟರ್ ಆನ್ ಮಾಡಿ ಇಂಡಿಕೇಟರ್ ಬಂದ್ ಮಾಡಿ ನೋಡಿರಿ. ಎಲ್ಲ ನನಗೆ ಭಾಳ ಅಂದ್ರೆ ಭಾಳ ಎಲ್ಲ ಚಲೋ ಅನ್ಸೈತಿ. ಪಿಕಪ್ ಎಲ್ಲ ಚಲೋ ಐತಿ, ಗಾಡಿ ಎಲ್ಲ ಮಸ್ತ್ ಓಡಾತೈತಿ. ಎಲೆಕ್ಟ್ರಿಕ್ ಗಾಡಿ ಅಂತೇಳಿ ನಾನು ಅನ್ಸೋದೇ ಇಲ್ಲ. ಅಂದ್ರೆ ಇಲ್ಲ ಏನು ಪೆಟ್ರೋಲ್ ಗಾಡಿ ಏನು ಸ್ಪೀಡ್ದಾಗ ಓಡ್ತೈತಿಲ್ಲ ಅದು ಅಂಥ ಸ್ಪೀಡ್ದಾಗ ಗಾಡಿ ಕೊಡತೈತಿ. ಅದಕ್ಕೆ ನಾನು ಫಸ್ಟ್ ಟೈಮ್ ಈ ಗಾಡಿ ಎಲೆಕ್ಟ್ರಿಕ್ ಗಾಡಿ ತೊಗೊಂಡೆಲ್ಲ ಟ್ರೈ ಮಾಡತ್ತಿದ್ದೆ. ಭಾಳ ಖುಷಿ ಆಗತ್ತೈತಿ ತೊಗೊಂಡಿವಿ ಅಂತೇಳಿ. ಅಂದ್ರೆ ಈಗ ನೀವು ನನಗೆಲ್ಲ ಆಫರ್ದಾಗ ಎಲ್ಲ ಕೂಡಿ 1,18,000 ಬಿದ್ದೈತಿ. ಮತ್ತು ಐತ್ಲ 1,18,000. ಈಗ ಖರೆ ಹೇಳ್ಬೇಕಂದ್ರೆ 1,23,000 ಇರ್ತದೆ. ಯಾವಾಗಂದ್ರೆ ನಾವು ಅದು ಎನ್ಕ್ವೈರಿ ಮಾಡೋಕೆ ಮತ್ತು ಅದ್ರ ಸಂಬಂಧ ಒಂದು ವ್ಲಾಗ್ ಮಾಡಿದ್ದಿಲ್ಲ, ಅವಾಗ 1,23,000 ಹೇಳಿರ. ಆಮೇಲೆ ಐತ್ಲ ಆ ಕ್ರಿಸ್ಮಸ್ ಬಂತು ಮತ್ತು ನ್ಯೂ ಇಯರ್ ಬಂತಲ್ಲ, ಆ ಆಫರ್ದಾಗ ಐತ್ಲ 1,18,000 ಕೊಟ್ಟಾರ. ಮತ್ತು ಆಮೇಲೆ ಐತಲ್ಲ ನಮಗೈತ್ಲ EMI ಅದು ಇದು ಎಲ್ಲ ಕೂಡಿ 1,45,000 ಮಟ್ಟ ಈ ಗಾಡಿ ಬಿದ್ದೈತಿ. 1,45,000 ಮಟ್ಟ ಬಿದ್ದೈತಿ. ಆದರೂ ಐತ್ಲ ಈಗ ಐತ್ಲ ಬ್ಯಾಟ್ರಿದೆಲ್ಲ ವಾರಂಟಿ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. 5 years ವಾರಂಟಿ ಐತೆ ಬ್ಯಾಟ್ರಿದ. ಮತ್ತು ಮೂ SU ಅಂತ ಐತ್ಲ ಅದು ಐತ್ಲ ಲೈಫ್ ಟೈಮ್ ಫ್ರೀ ಐತಿ. ಎಲ್ಲ ಚಲೋ ತಮ್ಮ ಐತಿ ಗಾಡಿ. ಆದ್ರೇನ ನಾವು ವೀಡಿಯೋ ಅವೆಲ್ಲ ತೊಗೋಬೋದಿತ್ತು. ಆದರೆ ಅದ್ರ ರೇಂಜ್ ಕಮ್ಮಿ ಐತಿ, ಪ್ರೈಸ್ ಹೈ ಐತೆ ಅಂತೇಳಿ ತೊಗೊಂಡಿಲ್ಲ. ಇರಲಿ. ಮತ್ತು ಈಗ ಐತಲ್ಲ ನೀವು ಕೇಳ್ಬೋದು ನಾವು ಏನು ಓಲಾ ತೊಗೋಬೇಕು ಅಂತೇಳಿ. ನಾ ಏನು ಓಲಾ ನೀವು ತೊಗೋರಿ ಅಂತೇಳಿ ರಿಕಮೆಂಡ್ ಮಾಡಲ್ಲ. ಯಾಕಂದ್ರೆ ಓಲಾ ನಿಮ್ಮ ಮೇಲೆ ಡಿಪೆಂಡ್ ಅದ. ಯಾಕಂದ್ರೆ ನೀವು ರಿಸ್ಕ್ ಬಂದು ನೀವೆಲ್ಲ ಮಾಡ್ತಾನೆ ತೊಗೋರಿ. ಆದರೂ ಇಲ್ಲ ನಾ ಏನೋ ಒಂದು ಬಂದು ಧೈರ್ಯ ಮಾಡಿ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗೂ ಓಲಾನ ತೊಗೊಂಡಿನಿ. ನೀವು ಬೇಕಾದ್ರೆ ನಿಮ್ದು ಏನೋ ಅಷ್ಟು ರೇಂಜ್ ಬೇಡ, ನನಗೆ ಎಲ್ಲ 100 ಕಿಲೋಮೀಟ್ರ್ ರೇಂಜ್ ಕೊಟ್ಟರು ಸಾಕಂದ್ರೆ ನೀವು ಬೇರೆ ಯಾವ ಎಲೆಕ್ಟ್ರಿಕ್ ಗಾಡಿ ಯಾವ ಬೇಕಾದ್ರೂ ತೊಗೋಬೋದು. ಓಲಾ ತೊಗೋಬೇಕಂತ ಏನಿಲ್ಲ. ನೋಡೋಣ. ಆದರೆ ನೀವು ನಾ ಬಂದು ಧೈರ್ಯ ಮಾಡಿ ತೊಗೊಂಡಿನಿ ಓಲಾ ಅಂದಮೇಲೆ ನೀವು ಬಂದು ಒಂದು ಧೈರ್ಯ ಮಾಡಿ ತೊಗೊಳಕೋಬೇಡ್ರಿ. ನೀವೆಲ್ಲ ವಿಚಾರ ಮಾಡಿರಿ ಮತ್ತು ವಿಚಾರ ಮಾಡಿ ನಿಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡಿರಿ. ಮತ್ತು ನಾನು ಐತ್ಲ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.